ಆದಮೇಲೆ ಹಿಡಿತಿಟ್ಟಂಥದ್ದು ಹಿಡಿತಿಟ್ಕೊಳ್ಳುವಂಥದ್ದು ಅವ್ರನ್ನ ಕಂಟ್ರೋಲ್ ಮಾಡಿಕೊಂಡು ನ್ಯಾಯವನ್ನು ಒದಗಿಸ್ಕೊಡುವಂಥದ್ದು. ಹೀಗಾಗಿ ಇವರಿಗೆ ನ್ಯಾಯಾಧೀಶರು ಯಾರೂ ಇಲ್ಲವರು, ಅವ್ರಿಗೆ ಕಾಂಗ್ರೆಸ್ಸು ಅಷ್ಟೇ, BJP ಅಷ್ಟೇ, ಮತ್ತುಳಿದ ಎಲ್ಲ ಪಕ್ಷಗಳು ಅಷ್ಟೇ. ಅವ್ರ ಕೆಲಸ ನ್ಯಾಯ ಒದಗಿಸ್ಕೊಡುವಂಥದ್ದು. ಇವತ್ತೇನೋ BJPಗರು ಇವರಿಗೆ ರಾಷ್ಟ್ರದ್ರೋಹಿಗಳು ಹಾಗೆ ಹೀಗೆ ಕರೀತಾರೆ, ನಾಳೆ ಕಾಂಗ್ರೆಸ್ಸಿಗೆ ಬಂದು ಇವ್ರಿಗೆ ಕರೀತಾರೆ. ಯಾಕೆಂದ್ರೆ ಅವ್ರ ಉದ್ಯೋಗ ಎದ್ದ ತಕ್ಷಣ ಜನರಿಗೆ ಏನಾದರೂ ಕನ್ವಿನ್ಸ್ ಮಾಡಿ ಹೋಟ್ ಪಡ್ಕೋಬೇಕು ಮಾಡ್ಬೇಕಂತೇಳಿ. ಇದು ನೋಡ್ರಿ, ಇವರು ಹಿಂದೂ ಶ್ರೇಷ್ಠತೆ ಅಂತ BJPಗರು ನೀವು ಮುಸ್ಲಿಮರ ಅಪೀಸ್ಮೆಂಟ್ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಕಾಂಗ್ರೆಸ್ಸಿಗರಾಗಿರ್ಬೋದು, ವಿರೋಧ ಪಕ್ಷದವರಾಗಿರ್ಬೋದು, ನೀವು ಹಿಂದುತ್ವವನ್ನು ತೆಗೆದುಕೊಂಡು ನೀವು ಅಪೀಸ್ಮೆಂಟ್ ಮಾಡ್ತಾಯಿದ್ದೀರಿ ಹಿಂದುತ್ವ ಅಂತ ಅವ್ರು ಟೀಕೆ ಮಾಡ್ತಾಯಿದ್ದಾರೆ. ಅದಕ್ಕೆ ಇಲ್ಲಿ ಅಪೀಸ್ಮೆಂಟ್ ಆಗಬಾರ್ದು. ಇಲ್ಲಿ ಎಲ್ಲರೂ ಒಂದೇ ಈ ದೇಶದ ಪ್ರಜೆಗಳು, ಮುಸ್ಲಿಮ್ ಇರಲಿ, ಹಿಂದೂ ಇರಲಿ, ಕ್ರಿಶ್ಚಿಯನ್ ಇರಲಿ, ಮತ್ತು ಅಥವಾ ಪಾರ್ಸಿ ಇರಲಿ, ಸಿಖ್ ಇರಲಿ, ಅವ್ರು ಯಾರಿದ್ರು ಒಂದಪ್ಪ ಅನ್ನೋಂಥ ತಕಡೆ ನೋಡುವಂಥ ಜವಾಬ್ದಾರಿ ನ್ಯಾಯಾಧೀಶರದ. ಆ ದಿಶೆಯಲ್ಲಿ ಈ ಒಂದು ಪ್ರಕರಣ ನೋಡ್ಬೇಕಾದ್ರೆ ಏನೂ ಆಗಲಿ, ಈಗ ಮಾತ್ರ ಸ್ಪಷ್ಟವಾಗಿ ವಾಡ್ರಾ ಅದರ ನಮ್ಮ ಪ್ರಿಯಾಂಕಾ ವಾಡ್ರಾ ಅವರು ನಮ್ಮ ನ್ಯಾಯಾಧೀಶರ ಪ್ರಶ್ನೆ ಮಾಡಿ ಹೊಸ ಚರ್ಚೆಗೆ ಆಸ್ಪದ ಕೊಟ್ಟಿದ್ದಾರೆ. ಮತ್ತು ಇದು ನಿಜವಾಗಿಯೂ ನಡೆಯಲೇಬೇಕಂಥದ್ದು. ತಪ್ಪು ಮಾಡಿದ ಯಾರು ತಪ್ಪು ಮಾಡಿ, ನ್ಯಾಯಾಧೀಶರಿರಲಿ, ಪ್ರಧಾನಿ ಇರಲಿ, ಅಥವಾ ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಪತಿ ಇರಲಿ, ಯಾರಿಗಾದರೂ ಪ್ರಶ್ನೆ ಮಾಡುವ ಹಕ್ಕು ಎಲ್ಲರಿಗೂ ಅದ ಅಂತ ಹೇಳ್ತಾ, ರಾಹುಲ್ ಅವರ ಬೆಂಬಲಕ್ಕೆ ಇಡೀ ಇಂಡಿಯಾ ಸಂಘಟನೆ ಕೂಡಿಕೊಂಡು ನಿಂತಿದ್ದು ಅವ್ರಲ್ಲಿ ಒಕ್ಕಟ್ಟು ಮೂಡಿಸ್ಬೋದು ಮುಂದಿನ ದಿನದಲ್ಲೇ ಅನ್ನುವಂಥ ವಿಚಾರ ಮಾತಾಡ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು. H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗೊಂಡೆ ವಂದನೆಗಳು.